ಇಂಥದ್ದು ಏನಕ್ಕೆ ಮಾಡ್ತೀಯ ನೀನು? ಒಬ್ರಿಗೊಂದು ಮಾಡೋ ಅಂಥ ಬುದ್ಧಿ ಯಾವತ್ತೂ ನೀನು ಕಲಿಬೇಡ ಸ್ನೇಹ. ಯಾವತ್ತಿದ್ರೂ ಎಲ್ಲರಿಗೂ ಒಂದೇ ಥರ ಕಾಣೋದು ನೋಡು. ಇವಾಗ ಹೆಂಗೋ ಮುಗಿಸ್ದೆ, 4-5 ಜನಕ್ಕೆ ಕರೆದ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಕಳಿಸ್ದೆ. ಸೀರೆ ಎಲ್ಲ ಹಂಗೆ ಇಟ್ಕೊಂಡೆ, 4 ಸೀರೆನೂ ಹಂಗೆ ಇಟ್ಕೊಂಡಿದ್ಯಾ. 4 ಸೀರೆ ಇರೋದ 4 ಜನನ ಅವ್ರನ್ನೂ ಕರೆದಿದ್ದು. ನೀನು ಅವ್ರನ್ನೂ ಕರೆದಿದ್ರೆ ಎಷ್ಟು ಸಂತೋಷ ಇರೋದು. ಎಲ್ಲ ಯಾರೋ ಬಂದು ಮಾಡ್ಕೊಳೋದ್ರು, ನಮ್ಮ ಅಮ್ಮರು ಯಾರೂ ಬರಲಿಲ್ಲ ಅಂತೇಳಿ ನನಗೆ ಎಷ್ಟು ಸಿಟ್ಟು ಬಂತು ಗೊತ್ತಾ. ನಮ್ಮ ಆಂಟಿರು ಯಾರೂ ಬರಲಿಲ್ವಲ್ಲ, ಇಂಥವೇ ಮಾಡೋದು ನೀನು. ನಾನು ಹೇಳಿಲ್ವೇ ಬರಲ್ಲ ಅಂತಂದ್ರು ಅವರು ಅಂತ ಹೇಳಿ ಹೋಗಿ ಕರೆದಿದ್ದೀನಿ ನಾನು. ಅವ್ರ ಮನೆ ಬಾಗಿಲಿಗೆ ಹೋಗಿ ಕರೆದ್ರು ಅವ್ರು ಬರಲ್ಲ ಅಂತ ಹೇಳಿದ್ದರು. ನಮ್ಮ ಅತ್ತೆ ಗನವಾಗಿ ಗೊತ್ತಾ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಿತ್ತು. ನಿಮ್ಮ ಮುರ್ಷಿತ್ ಆಂಟಿ ಒಳ್ಳೇದಲ್ಲ. ಇಲ್ಲದ್ದು ಹೇಳ್ಕೊಟ್ಟೈತೆ ಅವ್ರಿಗೆಲ್ಲ ನಾವು ಹೋಗ್ಬೇಡ್ರಿ ಅಂತ ಹೇಳಿ ಹೇಳ್ಕೊಟ್ಟೈತಿ. ಹೇಳ್ಕೆ ಮತ್ತೆ ಕೇಳಿ ಬರ್ದಾರ ಅವರು. ಅಲ್ಲ ಸೀರೆ ತಗೊಂಬಂದಿದ್ದೀನಿ 3 ಜನಕ್ಕೂ. ಅವ್ರು ಬಂದು ಸೀರೆ ಉಟ್ಕೊಂಡು ಅರಿಶಿನ ಕುಂಕುಮ ತಗೊಂಡು ಹೋಗ್ಬೇಕಾ, ಸೀರೆ ತಗೊಂಬಂದಂಗೆ ಹಿಂಗೆಲ್ಲ ಮಾಡಿ ನನಗೆ ಈ ರೀತಿ ಮಾಡ್ತಾರಲ್ಲ ಅವರು. ಎಷ್ಟು ಇರಬೇಡ ಅವ್ರಿಗೆ. ನಾನು ಎಷ್ಟು ಹೋಗಿ ಕರೋದ್ರೂ ಬರಲಿಲ್ವಲ್ಲ, ಎಷ್ಟು ಒತ್ತಾಯ ಮಾಡಿದ್ದೀನಿ, ಕರೆದಿದ್ದೀನಿ ನಿಮ್ಮ ಮುರ್ಷಿತ್ ಆಂಟಿನೂ ಬಾ ಅರಿಶಿನ ಕುಂಕುಮ ತಗೊಂಡು ಸೀರೆ ತಗೊಂಡು ಬರ್ಮಂತೆ ಅಂತ ಹೇಳಿ ಹೇಳಿದ್ದೀನಿ. ಹೇಳಿದ್ಮೇಲೂ ಬರ್ದಿಲ್ದಾರ ನೀನು ಓದ್ಕೊಂಬರೋಕ್ಕಾಗುತ್ತೆ. ನಿಮ್ಮದೇ ಒಂದು ಕತಿಯಪ್ಪ. ಏನು ಆಂಟಿರು ಅಮ್ಮಯ್ಯ ಅಂತೀಯ. ಮುಚ್ಚೆ ಬಾಯಿ, ನಿನ್ನ ಕರ್ದಿಲ್ವಂತೆ. ಅಲ್ಲಿಗೆ ಹೋದ್ಮೇಲೆ ಕರೆದಿರೋದು. ಅವರು ಡಿಸೈಡ್ ಮಾಡ್ಕೊಂಡವ್ರೆ. ನಿನ್ನ ಕರ್ದಿಲ್ಲ ಅಂದಮೇಲೆ ನಾವು ಯಾಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡ್ಕೊಂಡು ಅವ್ರು ಬಂದಿಲ್ಲ. ನನಗೆಲ್ಲ ಹೇಳ್ತು ನಮ್ಮ ಅಮ್ಮಯ್ಯ, ಕರ್ದಿಲ್ಲ ಕಣಪ್ಪ, ಅದಕ್ಕೆ ಅವಳು ಬರಲಿಲ್ಲ, ಅದಕ್ಕೆ ನಾವು ಬರಲಿಲ್ಲ ಅಂತಂತು. ನಾನು ಯಾಕಮ್ಮ ಬರಲಿಲ್ಲ, ಬರೋಕ್ಕಿಲ್ರಿ ನಮ್ಮ ಅಂತೇಳಿ ಕೇಳೋಣ ಅಂತ ಹೋದೆ. ಅದಕ್ಕೆ ಅಮ್ಮ ಹೆಂಗಂತು. ನಿಂತಾಗೂ ಅಲ್ಲೇ ಹೇಳ್ಬಿಟ್ಟವ್ರಿ. ಗಂಡ ಹೆಂಡತಿ ಚೆನ್ನಾಗಿರಲಿ ಎಂಬುದೊಂದು ಇಷ್ಟನೂ ಇಲ್ಲ ಅವ್ರ ಮನಸ್ಸಿನಾಗೆ. ಏನೇಂದ್ರೂ ಅಲ್ಲ ಹೇಳ್ಕೆ ಮತ್ತೆ ಕೇಳೋದು ಜಾಸ್ತಿ ಹೇಳಿ ನಿಮ್ಮಮ್ಮಯ್ಯ. ಅವಶ್ಯಕ ಬರೀ ಈ ರೀತಿ ನಾನು ಮಾಡೋದು, ಬರೀ ಪಿಟಿಂಗ್ ಇಡುತ್ತೆ. ಯಾರ್ತು ಆಗೋಣ ಆಗ್ಲಿ ಇಂಥ ಬುದ್ಧಿ ಮಾಡಬಾರ್ದು. ಯಾರನ್ನ ಆತು ಚೆನ್ನಾಗಿರಲಿ ಅಂತ ಬಯಸ್ಬೇಕೆ ಹೊರ್ತನು ಯಾರಿಗೂ ಇಂಥದ್ದು ಮಾಡಬಾರ್ದು. ಮುಚ್ಚ ಬಾಯಿ ಮುಚ್ಚು. ನಿನಗೆ ಅವರು ಒಳ್ಳೇದು ಬಯಸ್ತಾರೆ ಹೊರತು ಯಾವತ್ತು ಕೆಟ್ಟದ್ದು ಬಯಸಲ್ಲ. ನೀನು ಈ ರೀತಿ ಮಾಡಬಾರ್ದಾಗಿತ್ತು ಕಣೆ, ಕರಿಬೇಕಾಗಿತ್ತು. ಅಲ್ಲ ನನ್ನ ಹತ್ರ ಆದರೂ ಹೇಳ್ಬೇಕು ತಾನೇ, ಕರೆದಿಲ್ಲ ಅಂತ ಹೇಳಿ. ಈ ರೀತಿ ಮಾಡೋದಾದ್ರೆ ನೀನು ಮಾಡೋದೇ ಬೇಕಾಗಿರಲಿಲ್ಲ ನನಗೆ. ಈ ರೀತಿ ಮಾಡೋದಾಗಿದ್ರೆ ನಾನು ಬೇಡ ಅಂತ ಹೇಳ್ತಿದ್ದೆ. ಅಯ್ಯೋ ರೀ, ಇವೆರಡು ದಿನ ಚೆನ್ನಾಗಿದ್ದು ಮತ್ತೆ ಜಗಳ ತೆಗಿಬೇಡ್ರಿ. ಯಾರೋ ಬಿಡು. ಹೆಣ್ಮಕ್ಳು ತಗೊಂಡು ಹೋಗಿದಾರಲ್ಲ ಅರಿಶಿನ ಕುಂಕುಮ, ಅದಕ್ಕೆ ಬೇರೆಯವ್ರಿಗೆ ಯಾರಿಗೂ ನಾನು ಸೀರೆ ಕೊಡಲಿಲ್ಲ. ಅರಿಶಿನ ಕುಂಕುಮ ಬಳೆ ಕೊಟ್ಟು ಸುಮ್ಮನಾದೆ. ಸೀರೆನ ಯಾಕೆ ಸ್ಯಾನರೇಟ್ ನಾವು ಇನ್ಯಾಕೆ ಕೊಡೋಣ, ನಾನೇ ಹುಡ್ಕೊಂಬನ ಅಂತೇಳಿ. ಇಷ್ಟಾದರೂ ನೀನು ಬುದ್ಧಿ ಕಲ್ಕೊಂಡಿಲ್ಲ ಅಂದಮೇಲೆ ನೀನು ವೇಸ್ಟ್ ಕಣೆ. ನೀನು ಎಲ್ಲಿದ್ದರೂ ವೇಸ್ಟೇನೆ. ನೀನು ಎಲ್ಲಾದರೂ ಇರೋ, ಬಾಡಿಗೆ ಮನೆಯಲ್ಲಾದರೂ ಇರೋ, ನಮ್ಮ ಮನೆಯಲ್ಲಾದರೂ ಇರೋ, ಅಜ್ಜಿರ ಮನೆಯಾಗಾದರೂ ಇರೋ, ನೀನು ಎಲ್ಲಿದ್ದರೂ ವೇಸ್ಟೇ. ಇವಾಗಾದರೂ ಬುದ್ಧಿ ಕಲ್ತ್ಕೊಂಡಿಲ್ಲ ಅಂದಮೇಲೆ ನೀನು ಏನು ಮಾಡಿದ್ರು ಏನಕ್ಕೆ ಪ್ರಯೋಜನ ಇಲ್ಲ ಅಷ್ಟೇ. ನಮ್ಮ ಆಂಟಿರು ನಮ್ಮ ಅಮ್ಮಯ್ಯ ಬಂದಿಲ್ಲ ಅಂದಮೇಲೆ ನೀನು ಏನು ಮಾಡಿದ್ರು ಪ್ರಯೋಜನ ಇಲ್ಲ ಕಣೆ, ಪ್ರಯೋಜನ ಇಲ್ಲ. ಅರೆ ಹೊಡಿಬೇಡ್ರಿ. 2 ದಿನ ಚೆನ್ನಾಗಿದ್ದಾಲ, ಇವತ್ತು ನಿಮ್ಮ ಅಮ್ಮೆಯವ್ರ ಮಾತು ಕೇಳ್ಕೊಂಬಂದು ಅದಿತಾ ಇದ್ದೀರಲ್ಲ. ಇದ್ಮೇಲೆ ಅವ್ರನ್ನ ಯಾರನ್ನೂ ಮಾತಾಡ್ಸಕ್ಕೆ ಹೋಗಲ್ಲ. ನನ್ನ ಪಾಡಿಗೆ ನಾನು ಇದನ್ನ ಯಾರು ಸವಸಕ್ಕೂ ಹೋಗಲ್ಲ. ಅವ್ರ ಮನೆಗೆ ಹೋಗ್ಬಿಟ್ಟು ಅಷ್ಟೊಂದೆಲ್ಲ ಅನುಭವಿಸಿ ಅಷ್ಟೊಂದೆಲ್ಲ ಅನ್ನಿಸ್ಕೊಂಡು ಬಂದ್ರೂ ಇನ್ನೂ ಬುದ್ಧಿ ಬಂದಿಲ್ಲ ನಿನಗೆ ಅಂದಮೇಲೆ ಏನು ಹೇಳಬೇಕು ನಿನಗಂತ ಅರ್ಥ ಆಗ್ತಾ ಇಲ್ಲ. ಅವ್ರ ಹತ್ರ ಎಲ್ಲ ಬಾಯಿಗೆ ಬಂದಂಗೆ ಅನ್ನಿಸ್ಕೊಂಬಂದಿದ್ಯಾ ತಾನೆ, ಬಂದಿದ್ದಾರೆ ತಾನೆ, ಹೆಂಗೆ ಬೇಕಂಗೆ ಮಾತಾಡಿದ್ದಾರೆ ತಾನೆ ಅವ್ರಿಗೂ. ಈಗ ಎಷ್ಟು ಮೋಸ ಮಾಡಿದ್ದಾರೆ ಅವರು, ಏನಾಗಲಿ ಅಂತ ಹೇಳಿ ಕಾಯ್ತಾ ಇದ್ದಾರೆ ನಿಮ್ಮ ದೊಡ್ಡಮ್ಮನ ಮಗಳು ಅಂತ ಹೇಳಿ ಎಲ್ಲ ಗೊತ್ತೈತೆ. ಗೊತ್ತಿದ್ದು ಕೊಟ್ಟು ನೀನು ತಿರ್ಗಾ ಅದೇ ತಪ್ಪು ಮಾಡ್ತಾ ಇದೀಯ ಅಂದಮೇಲೆ ನೀನು ಎಂಥ ಬುದ್ಧಿಗೆಟ್ಟವಳು. ನಿನ್ನ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿದ್ರೆ ಒಂದು ಹೋಯ್ತು. ಮಾತಾಡಿಸ್ಲಿಲ್ವ, ಯಾರು ಮಾತಾಡಿಸ್ಲಿಲ್ಲ ಅಂದ್ರೆ ಬಿದ್ದಿರು ನೋಡಿ ಮುಂಡೆ. ಇನ್ಮೇಲೆ ನೋಡಿ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರಬೇಕು ಅಷ್ಟೇ. ಬೇರೆ ಮನೆ ಮಾಡಿದ್ದೀನಿ ತಾನೆ, ಬೇರೆ ಮನೆ ಬಂದು ಕಾಪುರ ಮಾಡಿಸ್ತಾ ಇದ್ದೀನಿ ತಾನೆ. ನೆಟ್ಟಗೆ ಕಾಪುರ ಮಾಡಿಸ್ಲಿಲ್ಲ ಅಂದ್ರೆ ನಮ್ಮಮ್ಮ ನಾನು ಬೈತೈತೆ. ನೆಟ್ಟಗೆ ಕಾಪುರ ಮಾಡಿಸಲೇ ಅವಳನ್ನ ಅಂತ ಕೇಳ್ತೈತೆ ನಮ್ಮಮ್ಮಯ್ಯ. ಇನ್ಮೇಲೆ ಇಲ್ಲಿ ನೋಡು, ನಾನು ಅನ್ನಿಸ್ಕೊಂಬಕ್ಕೆ ತಯಾರಿಲ್ಲ. ನೆಟ್ಟಗೆ ಕಾಪುರ ಮಾಡಬೇಕು. ಒಬ್ರು ಸುದ್ದಿನ ಒಬ್ರಿಗೆ ಯಾರಾದರೂ ಮಾತಾಡಿದ್ಯಾ, ಒಬ್ರಿಗೆ ಯಾರಿಗಾದ್ರೂ ಏನಾದರೂ ಮಾತಾಡಿದ್ಯಾ ಅಂದ್ರೆ ಸುಮ್ಮನಿರೋದಿಲ್ಲ ನೋಡಿ. ನಾನು ಹೇಳಿರ್ತೀನಿ, ಒಬ್ರನ್ನ ಏನಾದರೂ ಅನ್ನೋದಾಗಲಿ ಆಡೋದಾಗಲಿ ಒಬ್ರು ಸುದ್ದಿಗೆ ಹೋಗ್ಕೊಡ್ದು. ನಿಂದೇನೈತೆ ನೀನು ಮಾಡ್ಕೊಂಡು ನೆಟ್ಟಗೆ ಬಿದ್ದಿರೋದು ಕಲಿ ಅಷ್ಟೇ. ಇನ್ನೊಂದು ಸತಿ ಯಾರ ಸುದ್ದಿಗಾನ ನಾವು ಹೋಗು, ಯಾರ ಜೊತೆಗಾನ ಮಾತಾಡೆ ನೋಡಿ ಮುಂಡೆ. ನಿನಗೆ ಐದಾವೆ ಏನಿಲ್ಲ. ನಿಮ್ಮ ಅಮ್ಮನೇ ಹೇಳೈತೆ ಇವಳು ಬುದ್ಧಿನೇ ಸರಿ ಇಲ್ಲ ಅಂತೇಳಿ ಎಲ್ಲರೂ ಹೇಳಿದ ಮೇಲೆ ನೀನು ಪದೇ ಇಂಥ ಮಾಡ್ಕೊಂಡು ನೆಟ್ಟಗೆ ಕಾಪುರ ಮಾಡಿಸ್ಲಿ ನಾನು ನೋಡಿ. ನೀನು ಬಗ್ಗಿಸ್ಲಿಲ್ಲ ಅಂದರೆ ನೋಡಿಲ್ಲ ಇನ್ಮೇಲಿಂದ ನನಗೂ ನೋಡಿ ಸಾಕಾಯ್ತು. ಬಿಡು ಹೋಗ್ಲಿ ಅಂತ ಸುಮ್ಮನಾಗಿದ್ದೀನಿ. ನಮ್ಮ ಅಮ್ಮನೂ ಬಿಡು ಹತ್ಲಾಗೆ ಅಂತ ಹೇಳಿ ಸುಮ್ಮನಾಗೈತೆ. ಏನೋ ಬಿಡು ಹತ್ಲಾಗೆ ಅಂತ ಹೇಳಿ ನಾವು ಸುಧಾರಿಸ್ದಂಗೆಲ್ಲ ಜಾಸ್ತಿ ಮಾಡ್ತಾ ಇದೆಯಾ. ನೀನು ಮನೆ ಬಿಟ್ಟು ಆಸೆಗೆ ಹೋಗ್ಬೇಡ. ಯಾರನ್ನೂ ಮಾತಾಡ್ಸೋದು ನೀನು ಏನು ಬೇಕಾಗಿಲ್ಲ. ನೀನು ಯಾರನ್ನೂ ಅನ್ಕೊಡ್ದು, ಯಾರನ್ನೂ ಮಾತಾಡಿಸ್ಕೊಡ್ದು. ನೆಟ್ಟಗೆ ಬಿದ್ದಿರತ್ ಕಲಿ. ನನ್ನ ನಂಬ್ತಾರಲ್ಲೇ, ನಿನ್ನ ನಂಬಲ್ಲ. ಹೆಂಡ್ತಿ ನೆಟ್ಟಗೆ ಕಾಪುರ ಮಾಡ್ಸೋಕ್ಕಾಗಲ್ವೇ ಸಮರ್ಥ. ನೀನು ಎಂಥ ಗಂಡ ನನ್ನ ಮಗನೋ ಅಂತಾರೆ. ನೀನು ವೇಸ್ಟ್ ಕಣೋ. ನಿನ್ನ ಗಂಡನಾಗಿ ಯಾಕಿದೆಯಾ, ನೀನೊಬ್ಬ ಗಂಡಸೇನೋ ಅಂತ ಕೇಳ್ತಾರೆ. ಲೋಪರ್ ಮಂಡೆ, ನನ್ನ ಮಾನ ಮರ್ಯಾದೆ ತೆಗಿತೀಯಾನೆ ನೀನು ಇಂಥ ಅವತಾರಗಳು ಮಾಡ್ಕೊಂಡು. ಅಪ್ಪ ಯಾರ ಸಮಸ್ಯಕ್ಕೂ ಹೋಗಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಯಾರ ಸಮಸ್ಯಕ್ಕೂ ಹೋಗಲ್ಲ ನಾನು. ಯಾರ ಸಮಸ್ಯಕ್ಕೂ ಹೋಗಲ್ಲ.
ಅಯ್ಯ ಪಾಪ ಅದು ಯಾಕಲ್ಲ ಹಂಗೆ ಬೈತಾ ಇದೀಯ ಬಿಡೋ ಯಾಕೆ ಓದಿತ್ಯ ಬಿಡಪ್ಪ ಅಲ್ಲ ಎಂಥ ಭೇದ ಭಾವದ ಬುದ್ಧಿ ಐತೆ ಇವಳ ಹತ್ರ ಅಂತ. ಇಂಥದ್ದು ಯಾಕೆ ಒಬ್ರಿಗೊಂದು ಮಾಡಬೇಕು ಅಂತ ಇವಳು ಇದ್ದಾಳೆ. ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ? ನಮ್ಮಯ್ಯ ನಾನು ಬೈತೆ, ಏಯ್ ನೀನು ನೆಟ್ಟು ಕಾಪುರ ಮಾಡ್ಸೋಕ್ಕಾಗಲ್ವೇನೋ, ನೀನು ನೆಂಟಿ ಸರಿಯಾಗಿ ಬುದ್ಧಿ ಕಳ್ಸಲೆ ಅಂತೇಳಿ ನಮ್ಮಮ್ಮ ನಾನು ಬೈತು ಗೊತ್ತಾ. ಎಲ್ಲರೂ ನನ್ನೇ ಬೈತಾ ಇರೋದು. ಇವಳು ಇಂಥವೇನಕ್ಕೆ ಮಾಡ್ಬೇಕು ಇನ್ಮೇಲೆ ನೋಡಿ, ಯಾರು ಸುದ್ದಿಗಾನ ಹೋಗ್ಲಿ ಇವಳು. ಅಲ್ಲ ಕರೆದ ಮೇಲೆ ಎಲ್ಲರನ್ನ ಕರಿಬೇಕನ್ನಕ್ಬಿಟ್ಟು, ಇಲ್ಲ ಕರೀಲಿಲ್ವ ಏನು ಮಾಡ್ಕೊಡ್ತಿಕ ಮುಚ್ಕೊಂಡು ಬಿದ್ದಿರ್ಬೇಕು ಅಷ್ಟೇ. ಇಂಥದ್ದೆಲ್ಲ ನಿನ್ನೇನು ಯಾರು ಮಾಡು ಅಂತ ಹೇಳಿದ್ರು, ಯಾರೇನು ಮಾಡೋ ಅಂತ ಹೇಳಿಲ್ಲ. ಮನೆಗೆ ದೀಪ ಹಚ್ಚಿ ಪೂಜೆ ಮಾಡಿ ಬಂದಿದ್ರೆ ಸಾಕಾಗಿತ್ತು. ನೀನು ಆಲೋಗಿಸಿ ಸೀರೆ ತಗೊಂಬಂದು ಅವರು ಇವ್ರಿಗೂ ಏನು ಕೊಡಬೇಕು ಅಂಬದು ಏನು ಇರಲಿಲ್ಲ. ನೆಟ್ಟಾಗಿ ನೀನು ನೆಟ್ಟಿಗೆ ನೀನು ಸುಮ್ಮನೆ ಬಿದ್ದಿರಬೇಕಾಗಿತ್ತು. ಇಂಥವೆಲ್ಲ ಮಾಡಿಕೊಡ್ದು ಏನು ಅದೇ ಬೇಕಲ್ಲ ಮಾಡಿದ್ಯಾ ಅನ್ನೋದು ಗೊತ್ತು ನನಗೆ. ನಮ್ಮ ಮೋಶಿ ತಂಟಿನ ಕರೆದಂಗೆ ಅವ್ರ ಮೂವರನ್ನು ಕರೆದ್ಬಿಟ್ಟು ಇಂಥ ಭೇದ ಭಾವದ ಬುದ್ಧಿ ಮಾಡ್ತಾ ಇದ್ದಾಳೆ. ಇಂಥದ್ದು ಏನಕ್ಕೆ ಮಾಡಬೇಕು ಈ ಲೋಪರ್ ಮುಂಡೆ ಅಂತ ಏನೋ ಗೊತ್ತಾಗಿಲ್ಲ ಗೊತ್ತಾಗ್ದಿಲ್ದಲ್ಲ ಇಂಥದ್ದು ಮಾಡ್ತಾಳೆ. ಇನ್ಮೇಲೆ ಇರೋದು ಇವಳಿಗೆ. ಇನ್ಮೇಲೆ ಯಾರನ್ನ ಮಾತಾಡ್ಸಿ ಯಾರು ಸುದ್ದಿಗನ್ನ ಮಾಡ್ತಿರ್ನೇ ಆಗಲಿ, ಒಂದು ಮಾತು ಅಂಬೋದಾಗಲಿ, ನಮ್ಮ ಅಮ್ಮಯ್ಯರನ್ನೇ ಆಗಲಿ ಏನಾನ ಅನ್ನು ನೀನು ಐದಾವೆ ನೆಟ್ಟಗೆ ಸುಮ್ಮನೆ ಬಿದ್ದಿರೋದು ಕಲಿ ಅಷ್ಟೇ. ಇಲ್ಲಾಂದ್ರೆ ನಾನು ಏನಿಲ್ಲ ನೋಡು, ನಾನು ಸರಿಯಾಗಿ ಬಡ್ದೆ ಬುದ್ಧಿ ಕಲ್ಸೋದು, ಒದಿಬಾರ್ದು ಬಿಡು, ಕೈ ಮಾಡಬಾರ್ದು ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ನನ್ನ ಹೆಂಡ್ತಿ ನಂಗೆ ನೋಡ್ಕೋಬೇಕು ಹಿಂಗೆ ನೋಡ್ಕೋಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ನಾನು ಏನೆಲ್ಲ ಅಂದ್ಕೊಂಡಿದ್ದೆ ಅಂತ ನಾನು ತುಂಬ ಆಸೆಗಿದ್ದೆ. ನೀನು ಇಂಥ ಅವತಾರಗಳು ಮಾಡ್ತಾ ಇದೆಯಾ ಅಂದಮೇಲೆ ನಾನು ಬದಲಾಗಿ ತೋರಿಸ್ತೀನಿ. ನಾನು ನನ್ನ ಗಂಡಸ್ತಾನ ತೋರಿಸಿದ್ರೇನೆ ಮತ್ತೆ ನೀನು ಬಗ್ಗೋದು. ಇಲ್ಲ ಅಂದರೆ ನೀನು ಬಿಡೋ, ನನ್ನ ಗಂಡ ಏನು ಆಟ ಕೊಂಟು ಲೆಕ್ಕಕ್ಕಿಲ್ಲ, ಅವನೇನು ನನ್ನೇನು ಹೊಂಬಲ್ಲ ಅಂತ ಸದರ ತಗೊಂಡು ಹೆಂಗೆ ಬೇಕಂಗೆ ಆಟ ಆಡ್ತೀಯ. ಯಾರು ಬಿಡ್ತಾರೆ ನಿನ್ನ ಹೆಂಗೆ ಬೇಕಂಗೆ ಆಟ ಆಡೋಕ್ಕೆ? ಯಾವನು ಬಿಡಲ್ಲ. ಏಯ್ ಮುಚ್ಕೊಂಡು ಬಿದ್ದಿರೋದು ಕಲಿ. ಇನ್ನು ಮೇಲೆ ನೀ ಕಾಲು ತೆಗ್ದು ಆಚೆಗೆ ಹೋಗಿ ಹೇಳ್ತೀನಿ. ಕೆಲ್ಸಕ್ಕೆ ಹೋಗಿ ಕೆಲ್ಸಕ್ಕೆ ಹೋಗು, ಕೆಲಸ ಮಾಡೋಗಿ ಹೋಗು. ಬೇಡ ಬಿಡು ಸಬರ್. 2-3 ದಿನ ಚೆನ್ನಾಗಿದ್ದಲ್ಲ, ನಿಮ್ಮ ಅಮ್ಮನ ಮಾತು ಕೇಳ್ಬಿಟ್ಟು ಹಿಂಗೆ ಬಂದರೆ. ಅವ್ರು ಇನ್ನೂವರೆಗೂ ನನ್ನ ಹತ್ರ ಏನು ಹೇಳಕ್ಕೆ ಹೋಗಿಲ್ಲ ಬಿಡು. ಗಂಡ ಹೆಂಡತಿ ಚೆನ್ನಾಗಿರಲಿ ಅಂತ ಬಯಸಿದ್ದಾರೆ ಹೊರತು ಅವ್ರೇನು ಇಂಥವೆಲ್ಲ ಏನು ಹೇಳಕ್ಕೆ ಹೋಗಿಲ್ಲ. ಇವಳು ಮಾಡಿರೋದು ಆಂಟಿ. ಇವಳು ಇಂಥ ಮಾಡಿದರೆ ಯಾರು ತಾನೇ ಸುಮ್ಮನಿರ್ತಾರೆ ಹೇಳು? ಯಾರು ಸುಮ್ಮನಿರೋದಿಲ್ಲ. ಇವಳು ಯಾಕೆ ಇಂಥ ಮಾಡಬೇಕು ಅಂತ, ಯಾಕೆ ಮಾಡ್ಬೇಕು ಇವಳು ಇಂಥವ? ಸರಿ ಆಯ್ತು ಬಿಡು, ಯಾರ ಮೇಲೆ ಯಾರನ್ನು ಮಾತಾಡ್ಸಕ್ಕೆ ಹೋಗಲ್ಲ, ಯಾರು ಸವಸಕ್ಕೂ ಹೋಗಲ್ಲ. ಬೇಕಾಯ್ತಮ್ಮ ನೀನು ಉಳ್ಳ ಕರೆದಿದ್ದೆ. ಏನು ಮಾಡಿದ್ಲು, 4 ಜನನು ಕರೆದಿದ್ರೆ ಅವರು ಬಂದು ಹೋಗಾರ. ನೀನು ಬೇರೆನೇ ಇರು, ಎಲ್ಲರ ತಗೋ ನಗ್ನಗ್ತಾ ಸಂತೋಷವಾಗಿ ಮಾತಾಡ್ಕೊಂಡು ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕಾ? ಅದೇ ನಾನು ಹೇಳೋದು ಇವಳಿಗೆ. ಇವಾಗ ಕರೆದ ಮೇಲೆ ಅವ್ರನ್ನೂ ಕರೆದು ಅಜ್ಜಿರ್ನು ಎಲ್ಲರನ್ನೂ ಕರೆದು ಇವಾಗ ಎಲ್ಲರ ಜೊತೆಗೂ ಇವಳು ಇಲ್ಲೇ ಇರಲೇಳು, ಅಲ್ಲಿಗೆ ಹೋಗೋಕೆ ಇಷ್ಟ ಇಲ್ಲ ಅವರು ಬೇಡ ಅಂದ್ರೆ ಇಲ್ಲೇ ಇರಲೇಳು, ನನಗೇನೇನು ಬೇಜಾರಿಲ್ಲ. ಇವಳು ನೆಟ್ಟಿಗೆ ಎಲ್ಲರನ್ನೂ ಕರೆಯೋದಂತೆ ಕರಿಬೇಕಾಗಿತ್ತು ಮುಚ್ಕೊಂಡು. ಮಾಡಿದಾಳೆ ಅಂದಮೇಲೆ. ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು. ಯಾರನ್ನ ಕರೆಯೋಕ್ಕೆ ಹೋಗ್ಬಾರ್ದಾಗಿತ್ತು. ನೀನು ಯಾರೇನು ಕರಿ ಅಂತ ಏನು ಅಳ್ತಾ ಕೂಕೊಂಡಿದ್ರೆ ಯಾರನ್ನೂ ಕರೆಯೋಕ್ಕೆ ಹೋಗ್ಬಾರ್ದಾಗಿತ್ತು. ನೀನು ಅವ್ರನ್ನೂ ಕರೀಲಿಲ್ಲ ಅಂದರೆ ಯಾರನ್ನೂ ಕರೆಯೋಕ್ಕೆ ಹೋಗ್ಕೊಡ್ದು. ಹಂಗಿರ್ಬೇಕಾಗಿತ್ತು. ಒಬ್ರಿಗೊಂದು ಅದೇ ಬೇಕಲ್ಲ ಮಾಡಬೇಕು ಅಂತ ಹೊರಟಿದ್ಯಾ ನೀನು. ಅದೇ ಬೇಕಲ್ಲ ಅಂತ ಹಿಂಗೆ ಮಾಡಬೇಕು ಅಂತ ಹೊರಟಿದ ಮೇಲೆ ಯಾರು ತಾನೇ ಸುಮ್ಕಿರ್ತಾರೆ? ನೆಟ್ಟಿಗೆ ಕಾಪುರ ಮಾಡೋದಾದ್ರೆ ಮಾಡು, ಏನಿಲ್ಲ. ನೀನು ಎಲ್ಲೂ ಹೋಗ್ಕೊಡ್ದು, ಕಾಲು ತೆಗ್ದು ದಾಸಿಗೆ ಹೋಗ್ಕೊಡ್ದು, ಎಲ್ಲೂ ಏನೋ ಮಾತಾಡ್ಕೊಡ್ದು. ನೆಟ್ಟಿಗೆ ಇಲ್ಲಿ ಬಿದ್ದಿರೋದು ಕಲಿ. ನೋಡಿ ಮುಂದೆ ನಾನು ಬಿಡು ಅಂತ ಹೇಳಿ ಅನ್ಸರಿಸ್ದಂಗಿಲ್ಲ. ಏನೆಲ್ಲ ಆಸೆ ಇಟ್ಕೊಂಡಿದ್ದೆ, ಒದಿಬಾರ್ದು ಅಂತ ನಾನು ಎಷ್ಟು ಸುಧಾರಿಸಿದ್ದೀನಿ. ಕೈ ಮಾಡಲಿಲ್ಲ ಅಂದ್ರೆ ನೀನು ಕೇಳಲ್ಲ. ಆಮೇಲೆ ನಾನು ಹೇಳೋದಂಗೆ ಕೇಳ್ಕೊಂಡು ಬಿದ್ದಿಲ್ದಂಗೆ ಒಂದಿರು. ಏನಿಲ್ಲ ನಿನಗೆ. ಏನೋ ತಿಳ್ಕೊಬಿಟ್ಟಿದ್ಯಾ. ಲೈ ನಾನು ಬುಗ್ಗಿಸ್ತೀನಿ ನೋಡಿ ಇನ್ಮೇಲಿಂದ ನಿನ್ನ. ಏನು ತಿಳ್ಕೊಂಡಿದ್ಯಾ? ನಾನು ಈಗ ಗಂಡಸಾಗಿ ಎಲ್ಲ ನಾನು ನುಗ್ಲುತ್ತಾರೆ. ಹೆಂಡ್ತಿ ನೆಟ್ಟ ಕಾಪುರ ಮಾಡ್ಸಲ್ಲ, ಹೆಂಡ್ತಿ ನೀನು ಹೇಳ್ದಂಗೆ ಕೇಳಿ ನೀನು ಹಿಡ್ತದಾಗಿ ಇಕ್ಕಬೇಕು ಅಂತಾರೆ ಎಲ್ಲನ. ನನಗೆ ಎಷ್ಟು ಹೊಟ್ಟೆ ಉರಿತೈತೆ, ಎಷ್ಟು ಜನ ಎಷ್ಟು ಮಾತಾಡ್ತಾರೆ. ನಾನು ಅದನ್ನೆಲ್ಲ ಹೊಟ್ಟೆ ಹಾಕೊಂಡು ಬಿಡು ಅಂತ ಹೇಳಿ ಅನ್ಸರ್ಸಿದ್ದೀನಿ. ಇನ್ನು ಮೇಲೆ ಅನ್ಸರ್ಸಲ್ವೇ? ಅದು ಯಾರು ಬರ್ತಾರೆ, ಅದು ಯಾವಳು ಬರ್ತಾಳೆ, ಅದು ಯಾವನು ಬರ್ತಾನೆ ನಿನ್ಗೆ ಹೇಳಕ್ಕೆ ಬರಲಿ ನೋಡೋಣ. ಅದೇ ಬಿಡು ಸಮರ್, ಬಿಡು, ಹೊಡಿಬೇಡ ಪ್ಲೀಸ್ ಸಮರ್, ತೊಡಿಬೇಡ, ಹೊಡಿಬೇಡ ಪ್ಲೀಸ್ ಸಮರ್, ಪ್ಲೀಸ್ ಸಮರ್, ಪ್ಲೀಸ್ ಸಮರ್, ತೊಡಿಬೇಡ. ಮತ್ತೆ ನೀನು ಯಾಕಿಂತ ಮಾಡಬೇಕಾಗಿತ್ತಲೇ? ಯಾಕಿಂತ ಮಾಡಬೇಕಾಗಿತ್ತು? ಇನ್ಮೇಲೆ ನೀನು ಯಾರು ನಾನು ಒಂದು ಮಾತು ಅಂದಿದ್ಯಾ ಅನ್ನೋದು ಗೊತ್ತಾಗಲಿಲ್ಲ. ನಿನ್ನ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಇಲ್ಲಿ ನೋಡು, ಕಾಲು ಮುರಿಕ್ ಮೂಲೆ ಕೊಂಡಿಸ್ಬಿಡ್ತೀನಿ, ಕಾಲು ಕೈ ಮುರಿದು ಮೂಲೆ ಕೊಂಡಿರ್ತೀನಿ. ತೀರ ನಾನೇ ಮಾಡಿಕ್ತೀನಿ. ನಿನಗೆ ನನಗೆ ನೀನು ಅಡುಗೆ ಮಾಡೋದೇನು ದೊಡ್ಡದಲ್ಲ, ಮಾಡಿಕ್ತೀನಿ. ಕಾಲು ಕೈ ಮುರಿದು ಮೂಲೆ ಕೊಂಡಿರ್ತೀನಿ. ನೋಡಿ ಇಂಥವೇ ಮಾಡ್ಕೊಂಡಿರು. ನಿನಗೆ ಏನೋ ಒಂದು ದೂನ ಮಾಡಿ ಮೂಲೆ ಕೊಂಡಿಸ್ಲಿಲ್ಲ, ನನ್ನ ಹೆಸರು ಸಮರ್ಥ ಅಂತ ಕರಿಬೇಡ. ನಾನೇನೋ ನಿಧಾನಸ್ಥ ಆಗೋದಕ್ಕೆ ಇಷ್ಟು ದಿನ ಸುಧಾರಿಸಿದ್ದೀನಿ. ನಿನ್ನ ಮೇಲೆ ಸುಧಾರಿಸಲ್ಲ, ನಾನು ಬುದ್ಧಿ ಕಲಿಸ್ತೀನಿ ನೋಡ್ರಿ. ಇನ್ಮೇಲಿಂದ ಕಾಲು ಕೈ ಮುರಿದು ಮೂಲೆ ಕುಂಡ್ರಿಸಿ ಒಂದು ದೂನ ಮಾಡಿ ನಾನೇ ಮಾಡಿಕ್ತೀನಿ ಉಮ್ಮಕ್ಕಿ ಅಷ್ಟೇ. ಇನ್ಮೇಲೆ ನಾನು ಈಗ ನಮ್ಮ ಅಮ್ಮನೇ ಅಂತ ಹೆಂಡ್ತಿ ನೆಟ್ಟು ಕಾಪುರ ಮಾಡ್ಸೋಗಂತ ನಮ್ಮ ಅಮ್ಮ ನನ್ನೇ ಅಂದೈತೆ. ಎಲ್ಲರೂ ಅಂತಾರೆ, ಎಲ್ಲರೂ ಅಂದವ್ರೆ ಹೆಂಡ್ತಿ ನೆಟ್ಟು ಕಾಪುರ ಮಾಡ್ಸೋಕ್ಕಾಗಲ್ಲ ನಿನ್ನ ಗಂಡಸಾಗಿ ಅಂತ ಅಂದವ್ರೆ. ಇಂಥ ಮಾತು ಅನ್ನಿಸ್ಕೊಳಕ್ಕಾಗಲ್ಲ. ನಾನೇನೋ ಲವ್ ಮಾಡಿ ಮದುವೆ ಆಗಿದ್ದೀನಿ, ಅವಾಗೆಲ್ಲ ಏನೆಲ್ಲ ಅಂದ್ಕೊಂಡಿದ್ದೆ. ಸ್ನೇಹ ನಂಗೆ ನೋಡ್ಕೋಬೇಕು, ನನ್ನ ಹೆಂಡ್ತಿ ನಂಗೆ ಹಿಂಗೆ ನೋಡ್ಕೋಬೇಕು ಅಂತ ತುಂಬ ಆಸೆಗಿದ್ದೆ. ಒಂದು ಕೈ ಮಾಡಬಾರ್ದು, ಅವಳು ಇಷ್ಟದಂತೆ ನಾನು
ಚೆನ್ನಾಗಿರ್ಬೇಕು ಅಂತ ಏನೆಲ್ಲ ಅಂದ್ಕೊಂಡಿದ್ದೆ. ಆದರೆ ಇವಳು ಆ ರೀತಿ ಇರಲಿಲ್ಲ, ಕೊನೆವರೆಗೂ ಆ ರೀತಿ ಉಳಿಸ್ಕೊಂಬ್ಲಿಲ್ಲ ಇವಳು. ಅದಕ್ಕೋಸ್ಕರನ ಇನ್ಮೇಲೆ ಬುದ್ಧಿ ಕಲಿಸ್ತೀನಿ ನೋಡ್ರಿ ನಾನು. ಇನ್ಮೇಲೆ ಯಾರ ಸುದ್ದಿಗಾನ ಹೋಗ್ಲಿ, ಅವಳು ಮಾತಾಡಲಿ ಇನ್ಮೇಲಿಂದ, ಆಮೇಲೆ ನೋಡ್ತೀನಿ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಬಿಟ್ಟು ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.